ವೀಕ್ಷಕರೇ ನಮಸ್ಕಾರ. ಮಾಗಡಿ ಜಾತ್ರೆಯ ಮತ್ತೊಂದು ವಿಡಿಯೋಗೆ ತಮಗೆಲ್ಲ ಸ್ವಾಗತ. ಎಲ್ಲರೂ ಸಂಭ್ರಮದಿಂದ ಯುಗಾದಿ ಹಬ್ಬ ಆಚರಿಸ್ತಾ ಇದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ನೀವು ಮಾಗಡಿ ಜಾತ್ರೆ ನೋಡೋರಿದ್ದರೆ ಸೋಮವಾರ ಬಂದುಬಿಡಿ. ಇವತ್ತೆಲ್ಲ ಬಂದುಬಿಡ್ತಾರೆ. ಸೊ ನಾಳೆ ಆಲ್ಮೋಸ್ಟ್ ಫುಲ್ ಆಗುತ್ತೆ, ಯಾಕೆಂದರೆ ಹೊಸ ತೊಡಕು ಇಲ್ಲದೇ ಇರೋದ್ರಿಂದ ಸೋಮವಾರ ಬರ್ತಾರೆ. ಬರೋರಿದ್ದರೆ ಸೋಮವಾರ ಬಂದುಬಿಡಿ, ನೋಡಲಿಕ್ಕೆ ತುಂಬ ಆಗಿರುತ್ತೆ. ಒಂದು ಪಕ್ಷ ನೋಡ್ಲಿಕ್ಕೆ ಆಗಲ್ಲ, ಬರಲಿಕ್ಕೆ ಆಗಲ್ಲ ಅಂತಂದರೆ ಡೋಂಟ್ ವರಿ ಮಾಡ್ಕೋಬೇಡಿ. ನಾವು ಇಂಡಿಯನ್ ಕೌ ಚಾನಲ್ ನಿಮಗೋಸ್ಕರ ಇಲ್ಲಿ ಬಂದು ಪ್ರತಿದಿನದ ವರದಿ ನಿಮಗೆ ಕೊಡ್ತೀವಿ. ಸೊ ನಮ್ಮ ಚಾನಲ್ ಮುಖಾಂತರ ನೀವು ಜಾತ್ರೆಯ ಎಲ್ಲ ಅಂಶಗಳನ್ನ ತಿಳ್ಕೊಬೋದು. ನಮ್ಮ ಈ ವಿಡಿಯೋ ಇಷ್ಟ ಆದರೆ ಮಾತ್ರ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕಾಮೆಂಟ್ಸ್ ಬಾಕ್ಸ್ ಅಂತ ಒಂದಿರುತ್ತೆ ನೋಡಿ, ಅದರಲ್ಲಿ ಅದನ್ನು ಖಾಲಿ ಬಿಡಬೇಡಿ. ದಯವಿಟ್ಟು ಯಾರನ್ನು ಕಾಮೆಂಟ್ಸ್ ಮಾಡಿ. ನೀವು ನಿಮ್ಮ ಸಹ ವೀಕ್ಷಕರಿಗೆ ಯುಗಾದಿ ಹಬ್ಬದ ಶುಭಾಶಯಗಳು ಹೇಳ್ಬೋದು, ಅಥವಾ ನಮ್ಮ ವಿಡಿಯೋ ಹೇಗೆ ನಿಮಗೆ ಇಷ್ಟ ಆಯಿತು ಅಂತ ಹೇಳ್ಬೋದು. ಸೊ ನಿಮ್ಮ ಮನಸ್ಸಲ್ಲಿ ಏನಿದೆಯೋ ಅದನ್ನು ಹೇಳಿ. ದಯವಿಟ್ಟು ಕಾಮೆಂಟ್ಸ್ ಬಾಕ್ಸ್ ಖಾಲಿ ಬಿಡಬೇಡಿ. ನೋಡೋಣ ಈ ವಿಡಿಯೋಗೆ ಎಷ್ಟು ಕಾಮೆಂಟ್ಸ್ ಬರುತ್ತೆ ನೋಡೋಣ. ಮತ್ತು ಯಾವ ಊರಿಂದ ನೀವು ನೋಡ್ತಾ ಇದ್ದೀರಾ ಅಂತ ಹೇಳಿ, ನಮಗೆ ಖುಷಿ ಆಗುತ್ತೆ. ಅಣ್ಣ ಯಾವ್ರ ನೀವು? ನೆಲಮಂಗಲದರ? ಯಾವ ಊರು? ನೆಲಮಂಗಲ ಹತ್ರ? ಹಾಂ. ಬೆಳಿಗ್ಗೆ ಬಂದ್ರೆ ರಾತ್ರಿ ಬಂದ್ರ? ನೆನ್ನೆ ಸಾಯಂಕಾಲ. ನಿಮ್ಮ ಕಡೆ ಎಲ್ಲ ಇದೇ ಜಾಸ್ತಿ ಇರ್ತೀರಲ್ಲ, ಇದೇ ಜಾಗದಲ್ಲಿ ಇರ್ತಿರಲ್ವಾ? ಹಾಂ, ಚೆನ್ನಾಗಿದೆ ಅಣ್ಣ. ಅಲ್ಲೂ ಎರಡಲ್ಲ ನಾಲ್ಕ? ಎರಡಲ್ಲ. ವ್ಯಾಪಾರ ಎಷ್ಟು ಹೇಳ್ತೀರಾ? 180. ಎಷ್ಟು ದಿನದಿಂದ ನಿಮ್ಮ ಮನೆ ಸಾಕಿದ್ದೀರಾ? 3 ತಿಂಗಳಿಂದ. ಚೆನ್ನಾಗಿ ಸಾಕಿದ್ದೀರಾ? ನಾಳೆಲ್ಲ ಬಂದ್ಬಿಡ್ತಾರಲ್ಲ ಬರೋರು ವ್ಯಾಪಾರಸ್ಥರು. ತಮ್ಮದು ಮೊಬೈಲ್ ನಂಬರ್ ಒಂದು ಸರಿ ಅಣ್ಣ. 8123413345. ನಿಮ್ಮ ಹೆಸರು ಸರಿ? ಸಿದ್ದರಾಮಯ್ಯ. ಹಾಂ. ಇವಿದೆಲ್ಲ ಹಾಕಿಲ್ಲಲ್ಲ? ಹಾಂ. ಇವೆಷ್ಟು ಹೇಳ್ತೀರಣ್ಣ? 170. ನೀವು ಇಲ್ಲಿ ಮೇಲ್ಗಡೆ ಎಲ್ಲಿದ್ದೀರಿ ಹೇಳಿ, ಯಾರು ಬರೋರಿದ್ರೆ? ಯಾವ ಜಾಗ ಹೆಂಗೆ ಬರ್ಬೇಕು ಹೇಳಿ, ಯಾರು ಬರೋರಿದ್ರೆ? ಅಲ್ಲಲ್ಲ, ಇಲ್ಲೇನು ಮೇಲ್ಗಡೆ ಥಿಯೇಟ್ರ್ ಹತ್ರ ಅಂತ ಬರ್ಬೇಕಲ್ಲ, ಥಿಯೇಟ್ರಿಂದ ಮೇಲೆ ಬರ್ಬೇಕಲ್ವಾ? ಬಾಲಾಜಿ ಟಾಕೀಸಿಂದ ಮೇಲಕ್ಕೆ ಬರ್ಬೇಕು. ಮೇಲಕ್ಕೆ ಬಂದರೆ ಇಲ್ಲಿ ಸಿಗ್ತೀರ ನೀವು. ಈಗ ಬರ್ತಾ ಇದ್ದೀರಾ? ಈಗ ಬರ್ತಾ ಇದ್ದೀರಾ? ಬೆಳಗಿನೇ ಬಂದ್ರಿ? ಹಾಂ. ನಿಮ್ಮ ಹೆಸರು ಅಣ್ಣ? ಶ್ರೇಯಸ್ ಅವರು. ಬರ್ತಾ ಇದ್ದೀರ ಜಾತ್ರೆಗಳನ್ನು ಅಣ್ಣ? ಅಲ್ಲಿವು ಚೆನ್ನಾಗಿದ್ದಾವೆ. ಶೋಕಿಗೆ ಕೆಲಸಕ್ಕೆ ಮಾಡಿದ್ದೀರಾ? ಎಲ್ಲಕ್ಕೂ ಆಗುತ್ತೆ. ಅದೇ ಚೆನ್ನಾಗಿದ್ದಾವೆ ಅಣ್ಣ. ಇವು ರೇಟು? 3 ಹೇಳ್ತಿದ್ದೀರಿ. ಚೆನ್ನಾಗಿದೆ, ಸಾಕಿದ್ದೀರಾ. ಈ ಮಾಗಡಿ ಜಾತ್ರೆ ಬಂದು ಅದೊಂದಲ್ವಾ, ಶೋಕಿಗೂ ಯಾವ ಥರ ಬೇಕಾದ್ರೂ ಸಿಗ್ತವೆ. ಕೆಲಸಕ್ಕೂ ಸಿಗುತ್ತೆ, ಶೋಕಿಗೂ ಸಿಗ್ತವೆ, ಹಸು ಕರು ಎಲ್ಲ ಥರದ್ದು ರಸಗಳು ಸಿಗ್ತವೆ ಇಲ್ಲಿ. ಅದೇ ಸ್ಪೆಷಾಲಿಟಿ ಈ ಜಾತ್ರೆದು. ತಮ್ಮ ಮೊಬೈಲ್ ನಂಬರ್ ಸರಿ? 6362703019. ಚೆನ್ನಾಗಿ. ತಮ್ಮ ಯಾವರವಪ್ಪ ಇವು? ಮದರಂಗಿ. ಇವು ಹಸ್ಗಳು? ಇವು ಹಸ್ಗಳು ಎಷ್ಟು ಹೇಳ್ತಾರೆ ಹಸ್ಗಳಿಗೆ? ಬನ್ನಿ ಅಲ್ಲಿ ಸ್ವಲ್ಪ ನಿಂತ್ಕೊಳ್ಳಿ. ಎಷ್ಟು ಹೇಳ್ತೀರಾ ಹಸುವೆ? ಯಾರು ಇಲ್ವಾ? ಅಣ್ಣ ತಮ್ಮ ಹೆಸರು ಹೇಳಿ. ಇಮ್ರಾನ್. ಊರಣ್ಣ? ಅದರಂಗಿ, ಕುದುರೆ ಹೋಬಳಿ ಅದರಂಗಿ ಅಂತ. ಹಾಂ. ಇವತ್ತು ಬೆಳಿಗ್ಗೆ ಬರ್ತಾ ಇದ್ದೀರಾ? ಬೆಳಗ್ಗೆ ಬಂದಿದ್ವಿ. ಹಾಂ. ವರ್ಷ ಬರ್ತಾ ಇರ್ತೀರಿ ಜಾತ್ರೆ? ಅದೇ. ಇವು 2 ಜೊತೆನಿಂದ? ಅವು ಹಸುಗಳಲ್ಲೂ ಕೆಲಸ ಮಾಡಿದ್ದೀರಾ? ಅವು ಕೆಲಸ ಮಾಡಿದ್ದೀರಾ? ಗಾಡಿಗೆ ಹೋಗ್ತಾವು? ಓಕೆ. ಇವು ದೊಡ್ಡ ಎತ್ತುಗಳು. ಹಾಂ. ಎಷ್ಟು ಹೇಳ್ತೀರಿ ಇವು ಎತ್ತುಗಳಿಗೆ? 1.5 ಲಕ್ಷ. 1.5. ಹಾಂ. ಕಡೆ ಅಲ್ಲ? ಹಾಂ. ಅವು ಕಡೆನೆ. ಸೂಲಾಗಿದ್ದಾವ? ಇಲ್ಲ ಸರ್, ಇನ್ನಾಗಿಲ್ಲ. ಅವಕ್ಕೆ ಎಷ್ಟು ಹೇಳ್ತೀರಾ? ಅವು 80,000 ಹೇಳ್ತೀವಿ. 80,000 ಹೇಳ್ತೀರಿ. ಹಾಂ. ಚೆನ್ನಾಗಿ ಚುರುಕಾಗಿದ್ದಾವೆ. ಹಾಂ. ತಮ್ಮ ಮೊಬೈಲ್ ನಂಬರ್ ಸರಿ? 9632305900. ನಾಳೆಗೆಲ್ಲ ಫುಲ್ ಆಗ್ಬಿಡುತ್ತೆ ಅಲ್ವಾ? ನಾಳೆ ಫುಲ್ ಆಗುತ್ತೆ. ಇವತ್ತೆಲ್ಲ ಸಾಯಂಕಾಲ ಎಲ್ಲ ಬಂದ್ಬಿಡ್ತಾರೆ. ನಾಳೆ ಫುಲ್ ಆಗ್ಬಿಡುತ್ತೆ.
ನಮ್ಮದು ಇಂಡಿಯನ್ ಕೌ ಅಂತ ಹೇಳ್ಬಿಟ್ಟು ಇಂಡಿಯನ್ ಕೌ ಹಾಂ ಯೂಟ್ಯೂಬ್ ಚಾನಲ್. ಈಗ ಬರ್ತಾ ಇದ್ದೀರಣ್ಣ? ಬೆಳಗ್ಗೆ ಬಂದ್ರಾ? ಎಷ್ಟಲ್ಲಾಗವೆ? 4 ಚೆನ್ನಾಗಿದೆ. ಏನು ಹೇಳ್ತೀರಿ ರೇಟು? 1.25 ಹೇಳ್ತಾರೆ. 1.25. ಇವತ್ತೆಲ್ಲ ಬಂದ್ಬಿಡ್ತಾರೆ ಬರೋರು, ನಾಳೆಯಿಂದ ವ್ಯಾಪಾರ ಶುರು ಆಗ್ಬಿಡ್ತಾರೆ. ನಾಳೆ ಅದೇ ಸಾಯಂಕಾಲ ಜಾಸ್ತಿ ಬಂದ್ಬಿಡ್ತಾರೆ. ಅದೇ ನಾಳೆ ಸೋಮವಾರ ಅಲ್ವಾ? ಹೌದೌದು, ಬಂದ್ಬಿಡ್ತಾರೆ. ತಮ್ಮ ಹೆಸರು ಮತ್ತು ಮೊಬೈಲ್ ನಂಬರ್ ಸರ್ ಅಣ್ಣ? ನಮ್ಮ ಹೆಸರು ರವೀಂದ್ರಯ್ಯ. ಹಾಂ. ಮೊಬೈಲ್ ನಂಬರ್ ಬಂದು 70 ಹಾಂ 90 ಹಾಂ 642510. ಹಾಂ, ಯಾರು ಬೇಕು ಕರೆ ಮಾಡ್ತಾರೆ ನಿಮಗೆ. ಇಲ್ಲಿ ಬಾಣ ಮುಂದೆ ಒಂದು ಸ್ವಲ್ಪ. ಮದುವೆ ನಿಂತ್ಕೊಳ್ಳಿ ಇಲ್ಲಿ. ಅಣ್ಣ ನಿಮ್ಮ ಹೆಸರು ಅಣ್ಣ? ಗಂಗರಾಜ್ ಪಿಳ್ಳಳ್ಳಿ. ಪಿಳ್ಳಳ್ಳಿ ಅಂತನಾ? ಎಲ್ಲಿ ಬರುತ್ತೆ ಪಿಳ್ಳಳ್ಳಿ? ನೆಲಮಂಗಲ, ಇದು ಬೆಂಗಳೂರು ನಾರ್ತು. ಹಾಂ ಹಾಂ. ಇದು ತರಕಾರಿ ಮಾರ್ಕೆಟ್ ಇದಲ್ಲ ಅಲ್ಲಿ. ಓಹೋ, ಅಲ್ಲೇ. ಓಕೆ, ಚೆನ್ನಾಗಿದ್ದಾವೆ. ಚೆನ್ನಾಗಿ ಸಾಕಿದ್ದೀರಾ? ಚೆನ್ನಾಗಿ ಸಾಕಿದ್ದೀವಿ. ಹಾಂ, ಎಷ್ಟು ದಿನದಿಂದ ನಿಮ್ಮ ಮನೆಯಲ್ಲಿ ಸಾಕಿದ್ದೀರಾ? ನಮ್ಮನೆಗೆ ಹೋದ ವರ್ಷ ಜನವರಿಯಿಂದ. ಓ, ಚಿಕ್ಕ ಕರುವಿಂದ ಸಾಕಿದ್ದೀರಾ? ಹೌದಾ? 4 ತಿಂಗಳು ಕರಿಂದ ಸಾಕಿರೋದು. ಓಹೋ, ಚೆನ್ನಾಗಿದ್ದಾವಣ್ಣ. ಶೋಕಿಗೆ ನಿಮ್ಮದು? ಸೋಕಿಗೆ. ಹಾಂ, ಸೋಕಿಗೆ. ಶೋಕಿಗೆ ಸಾಕ್ತೀರಾ? ಕೆಲಸನೂ ಕೆಲಸ ಏನು ಮಾಡಿಲ್ಲ ಅಣ್ಣ ನಾವು. ಮಾಡಿಲ್ಲಲ್ಲ? ಅದೇ ಏಯ್, ಇದೇನು ಇದಾಗ್ಬಿಟ್ಟಿತ್ತಾ ಇದಕ್ಕೆ? ಅದಕ್ಕೆ ಅಮ್ಮ ಇದ್ಬಿಟ್ಟಿದ್ದಾವ. ಅಮ್ಮ ಇದ್ಬಿಟ್ಟಿತ್ತಾ? ಮೇಲಾಯ್ತು. ಮೇಲಾಗಿದೆ. ಅದೇ ಅಂದ್ರೆ ಉಳಿದಿದ್ದು ಹೆಚ್ಚದು 15,000 ಖರ್ಚು ಮಾಡಿ ಉಳಿಸ್ತೆ. ಏಯ್, ಹ್ಞೂ, ಅಲ್ಲ ಉಳಿತಲ್ಲ ಅದು. ಅವ್ನ ಮಗ ಮೊಮ್ಮಗ ಮಗಳ ಮಗ ಅವನು. ಹಾಂ ಹಾಂ ಹಾಂ. ನಾವು ಇಲ್ಲಿಗೆ ಬಂದು ನೆನ್ನೆ ಬಂದ್ರಾ? ಹಾಂ. ಇನ್ನ ಗಿರಾಕಿ ಬಂದಿಲ್ಲ, ಕಾಯ್ತಾ ಇದ್ದೀವಿ. ಇಲ್ಲ, ಹಬ್ಬ ಬಿಟ್ಬಿಟ್ಟು ಬಂದು ಕೂತಿದ್ದೀವಿ ಇಲ್ಲಿ. ಇವತ್ತು ಸಂಜೆ ಬರ್ತಾರಲ್ಲ, ಇವತ್ತೆಲ್ಲ ಹಬ್ಬ ಮುಗಿಸ್ಕೊಂಡು ಒಬ್ಬಟ್ಟು ಊಟ ಮಾಡಿ ಮಧ್ಯಾಹ್ನ ಹೊಡ್ತಾರೆ, ಬರ್ತಾರೆ. ನಾನು 4 ಜೊತೆ ಸಾಕಿದ್ದೆ. 2 ಜೊತೆ ಮನೆ ಹತ್ರ ಕೊಟ್ಟೆ. ಹಾಂ. ಇನ್ನು 2 ಜೊತೆ ನಿಂತ್ಕೊಂಡು ತಿರ್ಗಿ ದೊಡ್ಡ ಹೋಗ್ತಾವಲ್ಲ. ಹೌದೌದು. ತಿರ್ಗಿ ಸಣ್ಣ ಹೊತ್ತೊಂದು ಸಾಕೋಣ ಅಂತ ಅಂದ್ಬಿಟ್ಟು. ಹಾಂ, ನಿಮ್ಮ ಪರಂಪರೆ ಇದು ಯಾವ ಕಾಲದಿಂದ ಇದು? ನಾನು ನಮ್ಮ ಅಪ್ಪನ ಕಾಲದಿಂದನೂ ಅವರು ಮಾಡ್ತಿದ್ರು. ಹಾಂ ಹಾಂ ಹಾಂ. ನಾನು ಅವರು ಇದ್ದಂಗಿಂದನೂ ನಾನು ಇಲ್ಲಿ ಬರ್ತಾ ಇದ್ದೆ. ಹಾಂ. ಇವಾಗ 15 ವರ್ಷ ಹುಡುಗನಿಂದ ಬರ್ತಾ ಇದ್ದೆ ಇಲ್ಲಿಗೆ. ಓಹೋ. ನಾನು ಇಲ್ಲಿ ಪಾಂಡುಪುರ ಚಪ್ರಾನೆ ಕಟ್ಟಿಸ್ತಾ ಇದ್ದೆ. ಅಲ್ಲಿ ನಂದೇ ಜಾಗ ಅದು. ಓಕೆ. ನನಗೆ 3 ವರ್ಷದಿಂದ ಹುಷಾರಿಲ್ಲ, ಬಿಟ್ಬಿಟ್ಟಿದೆ. ಈ ಬೇರೆಯವರು ಇಲ್ಲೇ ಜುಟ್ನಳ್ಳಿ ಜಯರಾಮಣ್ಣ ಅಂತ ಜಯರಾಮಣ್ಣ ಇರ್ತಾರೆ. ವೇಸ್ಟ್ ಆಗೋಯ್ತು ಅಲ್ಲಿ. ಜಯರಾಮಣ್ಣ ಇರ್ತಾರೆ. ಇಲ್ಲಿ ಕೂತ್ಕೊಂಡಿದ್ದೀನಿ ನಾನು. ಏನು ಮಾಡೋಕ್ಕಾಗಲ್ಲ, ಇರ್ಲಿ ಬಿಡಿ. ಕೇಳಕ್ ಹೋಗಲ್ಲ, ಬಿಡಕ್ಕಾಗಲ್ಲ ಸ್ನೇಹಿತರು. ಹೌದೌದೌದು. ಅಣ್ಣ, ವ್ಯಾಪಾರ ಏನು ಹೇಳ್ತೀರಾ? ಅಣ್ಣ, ಇವು 3 ಲಕ್ಷ ಹೇಳ್ತಿದ್ದೀನಿ, ಅವು 3.5 ಹೇಳ್ತೀನಿ. ಹಿಂದೆಗಡೆ. ಹಾಂ ಹಾಂ, ಚೆನ್ನಾಗಿದ್ದಾವೆ. ಇವು ಎಷ್ಟು? 3.5 ಹೇಳಿದ್ರಾ? 3.5. ಇನ್ನೂ ಅಲ್ಲಿ ಹಾಕಿದಲ್ಲ? ಇನ್ನೂ ಇಲ್ಲ ಸರ್, 15 ತಿಂಗಳು ಕರ. 15 ತಿಂಗಳು? 15 ತಿಂಗಳು. ಹೋದ ವರ್ಷ ಜನವರಿ 4 ತಿಂಗಳು ಲೆಕ್ಕ ಹಾಕೊಳ್ರಿ. ನೋಡಿ. ಹಾಂ, ಚೆನ್ನಾಗಿದ್ದಾವೆ. ಆ ಪರಂಪರೆ ಹಂಗೆ ಉಳಿಸ್ಕೊಂಬತ್ತಿದ್ದೀರಲ್ಲ, ಅದು ಖುಷಿ ಆಗುತ್ತೆ. ಯಾವ ಜಾತ್ರೆಗಳು ಬರ್ತೀರಾ ನೀವು? ನಾವು ಸಿದ್ಧಗಂಗಿಗೆ ಹೋಗಿದ್ದೆ, ಅಲ್ಲಿ ಮಾರ್ಲಿಲ್ಲ. ಹಾಂ. ಮೈಮರಂಗ ಗುಟ್ಟೆಗೆ ಹೋಗಿದ್ದೆ. ಹಾಂ ಹಾಂ. ಅಲ್ಲೂ ಮಾರ್ಲಿಲ್ಲ. ಮನೆ ಹತ್ರ ಮಾತ್ರ 2 ಜೊತೆ ಕೊಟ್ಟೆ. ಹಾಂ. ಅಲ್ಲೂ ಮಾರ್ಲಿಲ್ಲ. ಈಗ ನೀವು ಮಾರಿದ್ರು ಮತ್ತೆ ಬೇರೆ ತಗೊಳ್ಬೇಕು ನೀವಲ್ವಾ? ತಿರ್ಗಾ ಸಣ್ಣವು ಸಸಿಗಳು ತಗೊಂಡೋಗಿ ಸಾಕೋದು. ಅದೇ ಸಣ್ಣ ಕರುಗಳು ಮನೆಗೆ ನಾಟಿ ಹಸ ಕರುಗಳೆಲ್ಲ ಅವೇ ಸರ್. ಹೆಣ್ಪಟ್ಟೆ ನಾವೇ 2. ಹಾಂ 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 ಹಾಂ. ಇವು ಒಂದು 2 ಕರ ಹಾಕ್ತೀನಿ. ಹಾಂ. ತಿರ್ಗಾ ಸಾಕ್ಬಿಟ್ಟು ಮಾಲಿತ ಹೋಗ್ಲಿ ಇಲ್ಲಿ ತಂದು ಮಾರೋದು. ಇಲ್ಲಿ ತಂದು ಮಾರ್ತೀರಾ? ಈ ಕಮಿಟಿಗಳಿಗೆ ಪ್ರೈಸ್ಗೆ ಬಿಡ್ತಾ ಇರ್ತೀರಾ? ಸಿದ್ಧಗಂಗೆ ಫಸ್ಟ್ ಪ್ರೈಸ್ ತಗೊಂಡಿದ್ದೀನಿ. ಗುಟ್ಟೆಗೂ ಮೈಮರಂಗ ಗುಟ್ಟೆ ಜಾತ್ರೆ ಒಳಗೆ ಫಸ್ಟ್, ಸೆಕೆಂಡ್, ಥರ್ಡ್ 2 ತಗೊಂಡಿದ್ದೀನಿ. ಹೌದಾ? ಪ್ರಶಸ್ತಿ ಪತ್ರನೂ ಐತೆ ಮನೆಯಲ್ಲಿ. ಓಹೋ. ಸ್ವಾಮೀಜಿ ಒಂದು $1 ಹಾಕಿದ್ರು ಫಸ್ಟ್ ಪ್ರೈಸ್ಗೆ. ಓಕೆ, ಅದು ಐತೆ ನನ್ನ ಹತ್ರ. ಸಂತೋಷ ಅಣ್ಣ. ಮನೆಗೆ ಮಡಗಿದ್ದೀನಿ ಅದು. ಅದೇ ನಿಮ್ಮಂತ ತಳಿಗಾರರು ಪ್ರೋತ್ಸಾಹ ಕೊಡ್ತೀವಿ, ಸ್ವಾಮೀಜಿ ಕೊಡ್ತಾರೆ ಅವರು. ಕೆಲವರು ನಿಮ್ಗೆ ವಯಸ್ಸಾಯ್ತು ಹೆಂಗ್ ಮಾಡ್ತೀಯ ಅಂತಾರೆ. ನನ್ನಿಂದ ಬಿಡಕ್ಕಾಗ್ತಾ ಇಲ್ಲ ಅದನ್ನು. ಆಗಲ್ಲ ಒಂದ್ಸರಿ ಅದು ಮನ್ಸು ಬಂದ್ಬಿಟ್ರೆ ಬಿಡಕ್ಕಾಗಲ್ಲ. ಅದು ಅಂಗಡಿ ಮಾಡ್ಕೊಂಡಿದ್ದೀನಿ. ಆದ್ರೂ ದನ ಬಿಡಕ್ಕಾಗ್ತಿಲ್ಲ. ಆಗಲ್ಲ ಹೇಳಿ, ಮಾಡ್ಬೇಕು ಹೇಳಿ. ಎಲ್ಲ ಹಂಗೆ ಬಿಟ್ಕೊಂಡ್ಬಂದ್ಬಿಟ್ರೆ ನಮ್ಮ ತಳಿ ಉಳಿಯೋದು ಹೇಗೆ, ನಮ್ಮ ಪರಂಪರೆ ಉಳಿಯೋದು ಹೇಗೆ? ಇವಾಗ ನಾಟಿ ಹೆಸರು ಮನೆಗೆ 4 ವರ್ಷ ಆಯ್ತು ತಗೊಂಡ್ಬಂದು. ಬರೇ ಹೆಣ್ಗಾರ ಐತೆ. 4 ವರ್ಷದಿಂದ ಒಂದೊಂದೇ ಹೆಣ್ಗಾರ ಐತಾನೆ. ಹೊರಗಡೆ ಆಗ್ತಾನೆ ಇಲ್ಲ ಅದು. ಪ್ರತಿ ವರ್ಷನೂ ಹೆಣ್ಗಾರ ಐತದೆ. 3 ಲೀಟರ್ 3.5 ಲೀಟರ್ ಹಾಲು ಕೊಡ್ತದೆ. ಹೌದಾ? ಈಗಲೂ 4 ತಿಂಗಳು ಕರ 7 ಕೊಡ್ಸಿದೀನಿ. ಈಗಲೂ 3 ಲೀಟರ್ ಹಾಲು ಬರ್ತದೆ. ಕಾಮ್ದೇನು ಬಿಡಿ ನಿಮ್ಮ ಮನೆಗೆ. ಅದು 1 ಲಕ್ಷ ಕೇಳಿದ್ರು ಪಾಂಡುಪುರದವ್ರು ಬಂದು. ಅದಕ್ಕೆ ಮೊನ್ನೆ ಡಿಸೆಂಬರ್ ಎಂಡಗೆ ಹಸುಗೆ 3 ಕರ ಆಗ್ತದೆ. ನಿಂಗೆ ಕೊಡಲ್ಲ ಅಂತ ಬೇಡ ಬಿಡಿ. ಒಳ್ಳೆ ಹಾಲ್ನಸ ಅದು. ಅದೇ ಹಾಲ್ನಸ. ಮತ್ತೆ ಸೀಮೆ ಸಿನಾಗ ಬಕೆಟ್ ಇಟ್ಟಂಗೆ ಕರಿತೀವಿ ಮನೆ ನಮ್ಮ ಹುಡುಗ. ಓಹೋ. ಕುತ್ಕೊಂಡು ಸೀಮೆ ಕರೆದಂಗೆ ಕರಿತಾನೆ ಅದ್ರಾಗೆ. ನೋಡ್ದೆ? ಅದರಿಂದ ಕೊಡಲ್ಲ ಅನ್ಬಿಟ್ಟು ಮಾಡ್ಕೊಂಡು ಇನ್ನೂ 4-5 ಸೂರಿ ಐತದೆ.
ಮನೆಯಲ್ಲಿ ಮಹಾಲಕ್ಷ್ಮಿ ಅದು ನಿಮಗೆ. ಹೌದು ಸರ್. ಹಾಂ, ತಮ್ಮ ಮೊಬೈಲ್ ನಂಬರ್ ಸರಿ ಅಣ್ಣ. 8970283121. ಇಲ್ಲಿ ನಿಮ್ಮ ಪೆಂಡರ್ ಹತ್ರ ಬರ್ಬೇಕು ಅಂದ್ರೆ ಯಾರಾದ್ರು ಜಾತ್ರೆ ಬಂದವರು ಹೆಂಗ್ ಬರ್ಬೇಕು ಹೇಳಿ? ಎಲ್ಲಿ ಬರ್ಬೇಕು? ಎಲ್ಲಿ ಇದು ಇವಾಗ ಇದು ಗುಡೆಮರಳ್ಳಿಯಿಂದ ಹಿಂಗ್ ಬರ್ತದೆ ರೋಡು. ಇದ್ ಕಡೆಯಿಂದ ಮಾಗಡಿ ರೋಡು. ಅದೇ ಅಂದ್ರೆ ಟಾಕೀಸಿಂದ ಸ್ವಲ್ಪ ಮೇಲೆ ಬರ್ಬೇಕಲ್ವಾ? ಟಾಕೀಸು ಬಾಲಾಜಿ ಟಾಕೀಸಿಂದ ಮೇಲೆ ಬಂದು ಒಳಗಡೆ ಬಂದ್ರೆ ಇಲ್ಲಿ ಒಳಗಡೆ ಬಂದ್ರೆ ಇಲ್ಲಿ ಈ ಕಡಲೆಪುರಿ ಅಂಗಡಿ ಐತೆ, ಅದ್ರ ಆಪೋಸಿಟ್. ಯಾರು ಬರ್ತಾರೆ ನಮ್ಮ ವಿಷಯಗಳು ಹುಡ್ಕೊಬಂದು ನಿಮ್ಮ ಎತ್ತುಗಳು ನೋಡ್ತಾರೆ. ಆಯ್ತು ಸರ್. ಆಯ್ತಣ್ಣ, ಫೋನ್ ಮಾಡ್ತಾರೆ, ಮಾತಾಡಿ ಅವ್ರ. ಆಯ್ತು ಸರ್. ಆಯ್ತಣ್ಣ. ಯಾವ್ರವಣ? ಚುಂಚನಗಿರಿಯರಾ? ಹಾಂ. ಯಾವ ರಾತ್ರಿ ಬಂದ್ರಾ? ಹಾಂ. ಎಷ್ಟು ಹೊಡಿ ತಂದಿದ್ದೀರಾ? ನಾವು ಒಂದು 10 ಅಡಿ ತಂದಿದ್ದೀವಿ. ಕರುಗಳೆಲ್ಲ? ಹಾಂ ಹಾಂ. ಹರ್ಸ್ಗಳಿದಾವ? ಹಾಂ. ಯಾರಾದ್ರು ಹಸು ಬೇಕು ಅಂದ್ರೆ ನೀವು ಇಲ್ಲಿ ಬರ್ಬೋದು, ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಇಲ್ಲಿ ಜಾತ್ರೆಗೆ ಬಂದು. ನಿಮ್ಮ ಹೆಸರು ಅಣ್ಣ? ನಾಗರಾಜು ಅಂತ. ನಾಗರಾಜ್ ಅವರು, ಚುಂಚನಗಿರಿ ಅವರು. ಇದಕ್ಕೂ ಬರ್ತಿರ್ತೀರಾ? ಜೋಳಗಟ್ಟೆಗೆ ವಾರ ಅಲ್ಲಿರ್ತೀರಾ? ಅದೇ ಮೊನ್ನೆ ಜಾತ್ರೆಗೂ ಬಂದಿದ್ವಿ ಈ ಸರಿ, ಜೋಳಗಟ್ಟೆ ಜಾತ್ರೆಗೂ. ಎಲ್ಲ ಏನು ರೇಟ್ ಇದಾವಣ್ಣ? ಇದೆಷ್ಟು ರೇಟು? 110 ಹೇಳ್ತಾ ಇದ್ದೀವಿ ಕರ. ಹಾಂ. ಕರ್ಸ್ಗಳು ಯಾವುವು? ಹಿಂದೆ ಇದಾವ? ಇವು ಕರ್ಸಾ? ಇವಕ್ಕೆ ಎಷ್ಟು ಹೇಳ್ತೀರಾ? 95 ಹೇಳ್ತಾ ಇದ್ದೀವಿ. 95. ಅಲ್ಲೇ ಪಾಠ ಆಗಿದಾವ? ಕೆಲಸ ಮಾಡಿದಾವ? ಹಾಂ. ನಿಮ್ಮ ಕಡೆ ಕರ್ಸ್ಗಳಲ್ಲೂ ಜಾಸ್ತಿ ಕೆಲಸ ಮಾಡೋದು ಜಾಸ್ತಿ ಅಲ್ಲ? ಮಂಡ್ಯ ನಾಗಮಂಗಲ ಕಡೆಯವರು. ಹಾಂ, ಚುರುಕಾಗಿದ್ದಾವೆ ನೋಡಿದ್ರೆ, ಓರಿ ಕರತ ಕಾಣ್ತವೆ. ಹಾಂ, ಇವತ್ತೆಲ್ಲ ಬಂದ್ಬಿಡ್ತಾರೆ, ನಾಳೆಯಿಂದ ವ್ಯಾಪಾರ ಶುರು ಆಗ್ಬಿಡು, ಕಮೆನ್ಸ್ ಆಗ್ಬಿಡುತ್ತೆ. ಅದೇ ತಮ್ಮ ಮೊಬೈಲ್ ನಂಬರ್ ಸರಿ ಅಣ್ಣ? ನಮ್ಮದು 9731773573. ಯಾವ್ದು ಕರುಗಳು ಬೇಕು ಅಂದರೆ, ಕರ್ಸ್ಗಳು ಬೇಕು ಅಂದರೆ ನೀವು ಬಂದು ಕಾಂಟ್ಯಾಕ್ಟ್ ಮಾಡ್ತಾರೆ, ಮಾತಾಡಿ ಅವ್ರ ಹತ್ರ. ಆಯ್ತು. ಎಷ್ಟನೇ ಸುಲು? ಮೂರನೇ ಕರ. ಹಾಂ. ಕರುಗಳು ಚೆನ್ನಾಗಿ ಬೀಳ್ತಾ ಹಾಕುತ್ತಾ? ಒಳ್ಳೆ ಕರುಗಳು ಆಗ್ತವೆ. ಹಾಂ. ಹಾಲು 1.5 ಸಾಕಲ್ಲ ಮನೆಗೆ ಅವಶ್ಯ ಕೊಡುತ್ತಲ್ಲ. ಎಷ್ಟು ಹೇಳ್ತೀನಿ ಹಸುಗೆ? 42. ಹಾಂ. ಅದ್ರ ಕರುಗಳಿಲ್ವಾ ಇಲ್ಲಿ? ಹಾಂ. ಯಾವ ಇರಲಿ, ಆಮೇಲೆ ಬರ್ತೀನಿ. ಇದು ಫಸ್ಟ್ ಇನ್ನು ಬಿಗಿನಿಂಗು ಪ್ರಾರಂಭ ಆಗಿದೆ ಅಂತ ಹೇಳಲಿಕ್ಕೆ, ಮತ್ತೆ ನಾಳೆ ಬರ್ತೀನಿ ಮಾಡೋಣ ಮತ್ತೆ.